ದಲಿತ ಅನ್ನೋ ಕಾರಣಕ್ಕೆ ಮಾಜಿ ಸೈನಿಕನ ಅಂತ್ಯಕ್ರಿಯೆಗೆ ಅಡಚಣೆ. ಚಿನ್ನಾಪುರ ಗ್ರಾಮದಲ್ಲಿ ಹೋಟೆಲ್ ಅಂಗಡಿಗಳ ಬಂದ್, ಭೀಮ್ ಆರ್ಮಿಯಿಂದ ಪ್ರತಿಭಟನೆ. ಇಳಕೈ ತಾಲೂಕಿನ ಚಿನ್ನಾಪುರ ಸ್ಟ್ರೀಟ್ ಗ್ರಾಮದಲ್ಲಿ ದೇಶಕ್ಕಾಗಿ 25 ವರ್ಷ ಸೇವೆ ಸಲ್ಲಿಸಿದ ಮಾಜಿ ಸೈನಿಕನ ಅಂತ್ಯಕ್ರಿಯೆ ವೇಳೆ ದಲಿತ ಎಂಬ ಕಾರಣಕ್ಕೆ ಅಗತ್ಯ ವಸ್ತುಗಳು ದೊರೆಯದೆ ಅವಮಾನಕ್ಕೊಳಗಾದ ಘಟನೆ ನಡೆದಿದೆ. ಅಂತ್ಯಕ್ರಿಯೆ ಸಮಯದಲ್ಲಿ ಗ್ರಾಮದ ಕೆಲವು ಹೋಟೆಲ್ ಮತ್ತು ಅಂಗಡಿಗಳನ್ನು ಬಂದ್ ಮಾಡಿ ಆಹಾರ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ನೀಡದೆ ತಡೆದು ನಿಲ್ಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಕುಟುಂಬಸ್ಥರು ತೀವ್ರ ಸಂಕಷ್ಟಕ್ಕೆ ಒಳಗಾದರು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ್ ನಾರಾಯಣಿ, ಇಳಕಲ್ ತಾಲೂಕಿ ನಗರ ಘಟಕ ಅಧ್ಯಕ್ಷ ಮಹಾಂತೇಶ್ ಛಲವಾದಿ ಸೇರಿದಂತೆ ಸಂಘಟನೆಯ ಸದಸ್ಯರು ಆಗಮಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕನ ಅಂತ್ಯಕ್ರಿಯೆಗೆ ದಲಿತ ಎನ್ನುವ ಒಂದೇ ಕಾರಣಕ್ಕೆ ಅಡ್ಡಿಪಡಿಸಿರುವುದು ಅತ್ಯಂತ ಖಂಡನೀಯ. ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಯಾರು ತಿಳ್ಕೊಂಡ್ರಪ್ಪ ಅಂದ್ರೆ ಅಂಗಡಿ ತೆಗಿಯಲ್ಲ ಅಂತ ರೊಕ್ಕ ಮುಟ್ಟಿದ್ರು ಸಮಾಜದವ್ರು ಯಾರ ಅಂಗಡಿ ತೆಗಿಯಲ್ಲ ಅಂತ ಏನ ರೊಕ್ಕ ಮುಟ್ಟಿದ್ರೆ ರೊಕ್ಕ ಮುಚ್ಚಟಕ್ಕ ಇದ್ರ ವಿರುದ್ಧ ನೀವು ಏನು ಮಾಡ್ಬೇಕು ಅಂತೀರಿ? ಮೇಲ್ವರ್ಗ ಜನಗಳು ಇರ್ತಾರೆ, ಅಲ್ಲಿ ದಲಿತ ಇರ್ಬಾರ್ದ? ಸುತ್ತಮುತ್ತ ಆರ್ಮಿಯಲ್ಲಿ ಏನ್ ಬಾರ್ಡರ್ ಒಳಗ ದೇಶ ನಿನ್ನೆ ಆಗೈತೆ ಒಂದು ಊರಾಗ ಅಂಗಡಿ ಎಲ್ಲ ಬಂದ್ ಆಗ್ಬೇಕು. ಇಲ್ಕಲ್ರಿ ಇಲ್ಲ ಯಾರು ತಿರ್ಕೊಂಡ್ರೆ ಹಂಗೆ ಚಲೋ ಆಗಿಲ್ಲಪ್ಪ ಅಂತಂದ್ರ ಇಲ್ಲಿ ಉಗ್ರವಾದ ಪ್ರತಿಭಟನೆ ಅಂತಂದ್ರ ಅದಕ್ಕೆ ನೇರ ಹೊಣೆ ನೀವು ಇಲ್ಲ ಅಂತ ಸ್ಟೇಷನ್ದಾಗ್ರಿ ಯಾರಿಲ್ಲ ಅಂತ ಎಲ್ಲರೂ ಬಾಳ್ಗುಡಿ ಒಳಗ ಅದಾರ. ಯಾರಿಲ್ಲ ಅಂತ ಅಲ್ಲೇ ಯಾರಿಲ್ಲ ಅಂತ ಈ ನಮ್ಮೂರ್ ದಲಿತರಿಗೆ ಏನಾದ್ರು ಯಾರಿಲ್ಲ. ಅವ್ರ ಏನ್ ಹೊಡೆ ಬಡ ಇದ್ರೆ ಬಂದ್ಬಿಡ್ತಾರೆ ಇಮಿಡಿಯೇಟ್ಲಿ ಇಲ್ಲೇ. ಏನ್ರಿ ಅನ್ರಿ ಏನ್ ದಲಿತರಲ್ಲ. ಚಿನ್ನಾಪುರ ಎಸ್ ಟಿ ಗ್ರಾಮ ಇದು. ನಾವು ಬೆಳಗ್ಗೆ ಇನ್ನೊಬ್ರು ನಮ್ಮ ಸೋದರ ಮಾವರಾದರೆ ಹನುಮಂತ ಅಂತ ತಿಳ್ಕೊಂಡಿದ್ದಾರೆ, ಮಾಜಿ ಸೈನಿಕರವರು. ನಾವು ಬೆಳಗ್ಗೆ ಏನೈತಿಲ್ಲ ಇದು ಒಂಥರ ಇದು ಊರಣ್ಣವ್ರದ್ದು ಅಂಗಡಿ ಇದು. ನಾವು ಇಲ್ಲಿ ಬೆಳಗ್ಗೆ ಒಂದು ನೀರಿನ ಬಾಟ್ಲ ಆಮೇಲೆ ಜ್ಯೂಸ್ ತೊಗೊಳಕ್ಕೆ ಬಂದಿದ್ವಿ. ಆ ಜ್ಯೂಸ್ ತೊಗೊಳಕ್ಕೆ ಬಂದ ಟೈಮ್ನಾಗ ಏನೈತಿಲ್ಲ, ನಾವು ಜ್ಯೂಸ್ ತೊಗೊಂಡಿಂದ ನಾವು 30 ರೂಪೀಸ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ವಾಪಸ್ 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತು ನಮ್ಗೆ. ಅವ್ರು 5 ರೂಪಾಯಿ ಚೇಂಜ್ ಇಲ್ಲಾರ ಸಂಬಂಧ ಅಂದರು ಅಥವಾ ಇದ್ದಿದ್ದ ಸಂಬಂಧ ಅಂದರು ನಮ್ಗೆ ಅದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಮ್ಗೆ ಏನಂದ್ರೆ ನಿಮ್ಮ ಕಾಸ್ಟ್ ಒಳಗೆ ಇವತ್ತು ತೀರ್ಕೊಂಡಾರ, ನಾವು ಕಾಸ್ಟ್ ಒಳಗೆ ನಾವು ಹಿಂದೂ ಮಾದಾರ ನಾವು ಬರೋದು, ಆ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತ ಅಂದಮೇಲೆ ನಮ್ಗೆ ಅವ್ರು ಏನಂದ್ರು ನಮ್ಗೆ 5 ರೂಪಾಯಿ ಚೇಂಜನ್ನು ಕೊಟ್ಟಿಲ್ಲ. ಆಮೇಲೆ ನಿಮ್ಮ ದುಡ್ಡನ್ನು ನಾವು ಮುಟ್ಟಂಗಿಲ್ಲ, ನಿಮ್ಮ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತ ಹೇಳಿದ ಮೇಲೆ ನಾವು ಆ ಕಾರಣಕ್ಕೆ ಇಲ್ಲ, ನೀವು ಯಾವಾಗ ನಮ್ಮ ರೊಕ್ಕ ಮುಟ್ಟಲ್ಲ ಅಂದಮೇಲೆ ನಾವು ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತಂದು ಅವ್ರು ಎದುರುಗಡೆನ ಅವ್ರ ಜ್ಯೂಸು ಚೆಲ್ಲಿ ಆಮೇಲೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನಾವು ಬಂದ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ಈ ಹೋಟೆಲ್ ಏನೈತಿಲ್ಲ, ಈ ಹೋಟೆಲ್ ಬೆಳಗ್ಗೆ ತೆಗೆದಿತ್ತು. ಇದೇ ಹೋಟೆಲ್ ಒಳಗೆ ನಾವು ನೀರು ಬಟ್ಲಿ ತೊಗೊಂಡಿದ್ವಿ. 8 ಗಂಟೆವರೆಗೂ ತೆಗೆದ್ವಿ. 8 ಗಂಟೆ ಮೇಲೆ ಆ ಹೋಟೆಲ್ ಕೂಡ ಮುಚ್ಚಿದೆ. ಈಗ ನಾವು ಇಲ್ಲಿ ಏನು ಚಿನ್ನಾಪುರ ಎಸ್ ಟಿ ಗ್ರಾಮ ಇದು ಇಳಕಲ್ ತಾಲೂಕು ಬರ್ತಿದೆ. ಈ ಗ್ರಾಮದೊಳಗೆ ಯಾವುದೇ ಥರ SC ST ಕಾಸ್ಟ್ ಒಳಗೆ ಯಾರೇ ಈ ಥರ ಡೆತ್ ಆಗಲಿ, ಆ ಕಾರಣ ಅದು ಒಂದು ಸಿಚುವೇಶನ್ ಒಳಗೆ ಇದು ಯಾವುದೇ ಥರ ಈ ಬೇರೆ ಜಾತಿಯವರು ಇಲ್ಲ, ಯಾವುದೇ ಅಂಗಡಿಗಳಾಗಲಿ ಹೋಟೆಲ್ಗಳಾಗಲಿ ಕಿರಾಣಿ ಸ್ಟೋರ್ ಆಗಲಿ ಯಾವುದೂ ತೆರೆಯಂಗಿಲ್ಲ. ಆಮೇಲೆ SC ST ಯಾವುದೇ ಒಂಥರ ನೀರಾಗಲಿ ಚಹಾ ಆಗಲಿ ಏನು ಕೊಡಂಗಿಲ್ಲ. ಈ ಥರ ಇವ್ರು ಜಾತಿ ನಿಂದನೆ ಮಾಡಿ ಈ ಥರ ಇಲ್ಲೇ ಇವರು ಈ ಥರ ಮಾಡಿ ಏನು ಹೆಚ್ಚು ಕಮ್ಮಿ ಕೇಳೋಕ್ಕೋದ್ರೆ ಅವ್ರು ಏನು ಊರನ್ನ ಸೇರ್ಕೊಂಡು ಒಂಥರ ಅಲ್ಲೇ ಮಾಡೋಕೆ ಮುಂದಾಗ್ತಾರೆ. ಇದೆಲ್ಲ ಯಾವುದೇ ರೀತಿ ಇದು ನಮ್ಮ ಕರ್ನಾಟಕ ರಾಜ್ಯದಾಗ ನಡಿಬಾರ್ದು. ಇದು ತಾರತಮ್ಯ ಭಾಳ ಐತಿ ಇಲ್ಲ. ಆಮೇಲೆ ಇದು ಎಲ್ಲ ಕಡೆ ಸ್ಟಾಪ್ ಆಗೈತಿ. ಈ ಊರಾಗ ಇದು ನಡೆಯಕತ್ತೈತೆ ಅಂದ್ರೆ ಇದನ್ನು ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ ಒಂದು ತೆಗಿಯಂಗಿತ್ತಂದ್ರೆ ಪೂರಾ ಮಣ್ಣಿನ ಕದ ತಗೊಳ್ಳಿ, ಅಂಗಡಿನ ಕದ ತಗೊಳ್ಳಿ. ಇಲ್ಲಿ ಸ್ಟಾಪ್ ಮಾಡಂಗಿತ್ತಂದ್ರೆ ಮಣ್ಣಿನ ಕದ ಹಾಕ್ಲಿ, ಅಂಗಡಿನ ಕದ ಹಾಕ್ಲಿ. ಇದೆಲ್ಲ ಸ್ಟಾಪ್ ಆಗ್ಬೇಕು ಇಲ್ಲಿಗೆ. ಇಲ್ಲ ಅಂತಂದ್ರೆ ಐತಿಲ್ಲ ಇದ್ರ ಮೇಲೆ ನಾವು ಭಾಳ ನಾವು SC ST ಒಳಗೆ ನಮ್ದು ಅಂಬೇಡ್ಕರ್ದು ಏನಿದೆ ರೂಲ್ಸ್ ರೆಗ್ಯುಲೇಷನ್ ಅದಾವಲ್ಲ, ಇದ್ರ ಮೇಲೆ ನಾವು ಹೋರಾಟ ಮಾಡಕ್ತಾ ಇದ್ದೀವಿ. ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಈ ಚಿನ್ನಾಪುರ ST ಗ್ರಾಮ ಇಳಕಲ್ ತಾಲೂಕು ಒಳಗೆ ಕೇಳ್ಕೊಂಡು ಇದನ್ನೇದಿಲ್ಲ ನಾವು ಪೊಲೀಸರನ್ನ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸರು ಬಂದರೆ ಏನೂ ಇನ್ಫಾರ್ಮ್ ತೊಗೊಲಿಲ್ಲ, ಯಾವುದೇ ಥರ ಎನ್ಕ್ವೈರಿ ಮಾಡಲಿಲ್ಲ. ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ಯಾರ. ಆಮೇಲೆ ಏನೈತಿಲ್ಲ ಈಗ ನೆಕ್ಸ್ಟ್ ಈಗ ಏನು ಇಲ್ಲಿ ಪ್ರೊಡಕ್ಷನ್ ಕೊಡಬೇಕಿತ್ತು, ಪ್ರೊಡಕ್ಷನ್ ಏನೂ ಕೊಟ್ಟಿಲ್ಲ.
ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಚಲೋ ಐತಿ. ಇನ್ನು ಮುಂದೆ ಏನೈತಿಲ್ಲ ಈಗ ಭೀಮ್ ಆರ್ಮಿ ಆಯ್ತು ನಮ್ದು ಏನೇನು ಬಾಬು ಜಗಜೀವರಾಮ್ ಇದು ಏನು ನಮ್ಮ ಸಂಘ ಏನು ಸಮಿತಿಗಳದಾವ ಇದರಿಂದ ಮತ್ತು ಈ ಗ್ರಾಮದೊಳಗೆ ಈಗ ಮಾಜಿ ಸೈನಿಕರು ಸತ್ತಾರಂದ್ರೆ ನಮ್ಗೆ ಏನು ಇಲ್ಲಿ ಇದು ಇಲ್ಲ. ನಾಳೆ ಸಣ್ಣ ಕೂಸು ಸತ್ರೂ ಇದು ಏನು ನಮಗೆ ಇದು ಪ್ರೊಟೆಕ್ಷನ್ ಕೊಡೋಂಗಿಲ್ಲ ಅಂತಂದ್ರೆ ನಾವು ಇದು ಮಾಡ್ತೀವಿ. ಇದೇನೈತೆ ಮುಂದಿನ ಜನಗಳೊಳಗೆ ಇದೆ ನಾವು ಭೀಮ್ ಆರ್ಮಿದವ್ರು ಅಂತ ಬಾಬು ಜಗಜೀವರಾಮ್ ನಮ್ಮದೆಲ್ಲ ಸಮಿತಿ ಏನು ಸಂಘ ಅದಾವಲ್ಲ ಇದನ್ನೆಲ್ಲ ನಾವು ಏನು ಹೋರಾಟ ಮಾಡೋದಕ್ಕೆ ಮಾಡ್ತೀವಿ. ಕೊಡಂಗಿದ್ರೆ ಕೊಡಲಿ. ಇಲ್ಲಿವರೆಗೆ ಆದರೆ ಇಲ್ಕಲ್ PS ಏನೂ ಇಲ್ಲ, ಯಾರು ಬಂದಿಲ್ಲ. ಇದೇ ಥರ ಹುಣಗೊಂದು ತಾಲೂಕೊಳಗೆ ಏನು ಅಂತಂದ್ರೆ ಪ್ರತಿ ಮಂತ್ಲಿ ಏನೈತಿಲ್ಲ ಹುಣಗೊಂದು ತಾಲೂಕಿನಾಗ ಏನೈತಿಲ್ಲ ನಮ್ಮ ಹುಣಗೊಂದು ತಾಲೂಕು PS ಏನೈತಿಲ್ಲ ಪ್ರತಿ ಮಂತ್ಲಿ SC ST ಯುವಕರಾಗಲಿ ಒಂದು ಜನಾಂಗದವರಾಗಲಿ ಏನೈತಿ ಪ್ರತಿ ತಿಂಗಳ ಏನು ಅದು ಏನೈತಿ ಹೆಚ್ಚು ಕಮ್ಮಿ ಏನಾಗ್ತಿಲ್ಲ ಪ್ರತಿ ವರ್ಷ ಪ್ರತಿ ತಿಂಗಳನ್ನ ಶಕ್ತಿಗೌಡ ನಮ್ಮ ಇಳಕಲ್ ತಾಲೂಕಿನಾಗ ಅದಾನಲ್ಲವ PSI ದಲಿತರ ಮ್ಯಾಗ ಹೊಡೆ ಕಷ್ಟ ಬರ್ತಾವ ಅವ್ನಿಗೆ. ದಲಿತರ ಮ್ಯಾಗ ಏನು ದೌರ್ಜನ್ಯ ಆದಾಗ ಅವ್ನ ಕಡೆ ಏನೋ PC ಇರಂಗಿಲ್ಲ ಅಂತ ಸ್ಟಾಪ್ ಇರಂಗಿಲ್ಲ ಅಂತ ಅವ್ನಿಗೆ. ಅವ್ನಿಗೆ ಏನಾಗ್ಬಿಟ್ಟೈತಿ ಪಸಕ್ ನಮ್ಮ ಊರಾಗ ಬಿಟ್ರೆ ಆಫ್ ಮಾಡ್ರೆ ಕೇಸ್ ಮಾಡ್ತಾರೆ ಮೊದಲೇ ಮಾತಾವ. ಅವ್ನು ಯಾಕೆ ಕಷ್ಟ ನಮ್ಗೆ ಇನ್ನೂ ಗೊತ್ತಾಗೋಲ್ತ ಅವ್ನು ದಲಿತ ವಿರೋಧಿ ಅವ್ನು ಸದಕಿ ಅವ PSI ಶಕ್ತಿಗೌಡ. ಅವ್ನ ವಿರುದ್ಧ ಏನೈತೆ ನಾಳೆ ನಾವು ಸ್ಟ್ರೈಕ್ ಮಾಡ್ತೀವಿ ಸ್ಟೇಷನ್ ಮುಂದೆ. ಇಲ್ಲೇನು ಆಗ ಕಾರಣ ಐತಲ್ಲ PSI ಶಕ್ತಿಗೌಡ. ಇಷ್ಟೊತ್ತನ ಆದ್ರೂ ಯಾರೂ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, PSI ಬಂದಿಲ್ಲ. ಒಂದು ಪೆಟ್ರೋಲ್ ಗಾಡಿ ಬಂದಿತ್ತು ಯಾರ ಹೆಸರು ಪೇಪರ್ ಮೇಲೆ ಏನು ಮಾಡ್ಕೊಂಡಿಲ್ಲ. ನಾವು ಏನೈತಿಲ್ಲ ಮುಂದಿನ ದಿನದೊಳಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ, ನಡೆಸ್ತೀವಿ. ನಮ್ದು ಏನು ನಡ್ಸೋದೈತಲ್ಲ ನಡೆಸ್ತೀವಿ. ಇದೇ ತಾಲೂಕಿನಾಗ ಆಯ್ತು ಬೇರೆ ತಾಲೂಕಿನಾಗ ಆಯ್ತು ನಾವೇನು ಈ ತಾಲೂಕಿನಾಗಿರಲ್ಲ ಬೇರೆ ತಾಲೂಕಿನಾಗ ಆದ್ರೆ ನಾವು ಈ ತಾಲೂಕಿನಾಗ ಬಂದು ನಡೆಸ್ತೀವಿ, ಬೇರೆ ತಾಲೂಕಿನಾಗ ಆದ್ರೆ ನಡೆಸ್ತೀವಿ, ಬೇರೆ ಜಿಲ್ಲಾದಾಗ ಆದ್ರೆ ನಡೆಸ್ತೀವಿ.